ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ST 2018 ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ನೋಡೋಣ ಯಾವ ರೀತಿ ಇದೆ ಕ್ವಶನ್ಸ್ ಅಂತ. ಕ್ವಶನ್ಸ್ ತುಂಬಾ ಅಪ್ಲಿಕೇಶನ್ ಟೈಪಲ್ಲಿದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಸೊ ಪಟ್ಟಿ 1 ಗ್ರಹಗಳ ವಿಶೇಷ ಗುಣಲಕ್ಷಣದೊಂದಿಗೆ ಪಟ್ಟಿ 2 ಆಯಾ ಗ್ರಹಗಳ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕುಬ್ಜ ಗ್ರಹ ಅಂದರೆ ಯಾವುದು? ಸೌರವ್ಯೂಹದ ಅಧಿಕ ಉದ್ದದ ಗ್ರಹ ಅಂದರೆ ಯಾವುದು? ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು? ಸೊ ನೀವು 4 ನೋಡಿದಾಗ ಸ್ನೇಹಿತರೆ ನಿಮಗೆ ಅರ್ಥ ಆಗಬೇಕಾಗೋದು ಏನಂತ ಹೇಳಿದ್ರೆ, ಆರ್ಡ್ರ್ ವೈಸ್ ಆಗಿ ನೀವು ಗ್ರಹಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಗ್ರಹಗಳ ಒಂದು ವಿಶಿಷ್ಟತೆ ಏನಿರುತ್ತೋ ಸೊ ಅದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಅತ್ಯಂತ ಸಮೀಪ ಕೊಟ್ಟಿದ್ದಾರೆ. ಆ್ಯಂಡ್ 2ನೇ ಗ್ರಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಧಿಕ ಉದ್ದದ ಗ್ರಹವನ್ನು ಕೇಳಿದ್ದಾರೆ. ಓಕೆ, ಸೊ ಕುಬ್ಜ ಗ್ರಹ ಅಂತ ಹೇಳಿದ್ರೆ ಶನಿ ಬರ್ತಾನೆ. ಕುಬ್ಜ ಗ್ರಹ ಅಂತ ಹೇಳಿದ್ರೆ ಪ್ಲೂಟೋ ಬರುತ್ತೆ. ಯಾಕಂತಂದರೆ ಈ ಒಂದು ಪ್ಲೂಟೋವನ್ನು ಗ್ರಹ ಅಲ್ಲ ಅಂತಕ್ಕಂಥದ್ದನ್ನ ಒಂದು ತೀರ್ಮಾನ ಮಾಡಿ ಇದನ್ನು ಕುಬ್ಜ ಗ್ರಹಕ್ಕೆ ಸೇರಿಸ್ತಾರೆ. ಯಾಕಂದರೆ ಇದು ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಒಂದು ಆರ್ಬಿಟಲ್ಲಿ ಸುತ್ತಾ ಹೋಗ್ತವೆ. ಬಟ್ ಪ್ಲೂಟೋ ಅಂತಕ್ಕಂಥದ್ದು ತನ್ನ ಒಂದು ಕಕ್ಷೆಯನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಅದು ಹೋಗೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಪ್ಲೂಟೋನ ಕುಬ್ಜ ಗ್ರಹ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಸೌರವ್ಯೂಹದ ಅಧಿಕ ಉದ್ದದ ಗ್ರಹ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಗ್ರಹ ಅಂತ ಹೇಳ್ತೀವಿ, ಅದು ಗುರು ಆಗಿರುತ್ತೆ ಸ್ನೇಹಿತರೆ. ಗುರು ಗ್ರಹ ಆಗಿರುತ್ತೆ. ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂತ ಹೇಳಿದ್ರೆ ಶುಕ್ರ ಬರುತ್ತೆ. ಯಾಕಂತಂದರೆ ನಮ್ಗೆ ಗೊತ್ತಿದೆ ಬುಧ, ಶುಕ್ರ, ಭೂಮಿ, ಮಂಗಳ, ಶನಿ ಅಂತ ಈ ರೀತಿ ಹೇಳ್ತಾ ಹೋಗ್ತೀವಿ. ಸೊ ಬುಧ ಆದಮೇಲೆ ಬರ್ತಕ್ಕಂಥದ್ದು ಶುಕ್ರ ಆಗಿದೆ 2ನೇದು. ಆ್ಯಂಡ್ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಅಂತಂದರೆ ಫಸ್ಟ್ ಗ್ರಹ ಏನು ಬರುತ್ತೋ ಬುಧ ಅಂತಕ್ಕಂಥದ್ದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಹ ಆಗಿರುತ್ತೆ. ಸೊ ಹಾಗಾಗಿ ಇದು ಹೋಗುತ್ತೆ. ಓಕೆ, ಸೊ ಆಪ್ಷನ್ಸ್ಗಳನ್ನ ಕೊಡೋದಿಲ್ಲ, ಜಸ್ಟ್ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಕ್ವಶನ್ ಸ್ವಲ್ಪ ಲೆಂತಿಗೆ ಇದ್ದಾವೆ, ಹಾಗಾಗಿ ನೋಡ್ತಾ ಹೋಗಿ. 2ನೇ ಕ್ವಶನ್ ಈ ರೀತಿ ಇದೆ. ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ವೃದ್ಧಿಗಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಓಕೆ, ಸೊ ನೋಡಿ, ಇಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ? ಆಪ್ಷನ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ ಸ್ನೇಹಿತರೆ. ಜನವರಿ 24 ಆಗಿರುತ್ತೆ. ಯಾಕಂದರೆ ತುಂಬ ಕಡಿಮೆ ಇರ್ತಕ್ಕಂಥದ್ದು, ನಾಳೆನೇ ಎಕ್ಸಾಮ್ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸುವ ಲಕ್ಷಣವನ್ನು ತನ್ಯತೆ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ, ಇದು ಸರಿ ಇದೆ ಸ್ನೇಹಿತರೆ. 2ನೇದು, ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿ ಲಕ್ಷಣವನ್ನು ತನ್ಯತೆ ಅಂತ ಕರೆಯಲ್ಲ, ಅದನ್ನು ಕುಟ್ಯತೆ ಅಂತ ಕರೀತಾರೆ. ಸೊ ತನ್ಯತೆ ಅಂತ ಹೇಳಿದ್ರೆ ತಂತಿ ರೂಪದಲ್ಲಿ ಉದ್ದವಾಗಿ ಮಾಡ್ಕೊಂಡು ಹೋಗ್ತೀವಲ್ಲ, ಸೊ ತಂತಿ ರೂಪದಲ್ಲಿ ಬರ್ತಕ್ಕಂಥ ತನ್ಯತೆ ಅಂತ ಹೇಳ್ತೀವಿ. ಹಾಳೆಗಳ ರೂಪದಲ್ಲಿ ಮಾಡ್ತಕ್ಕಂಥ ಕುಟ್ಯತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಆಗಿರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಎ ಮಾತ್ರ ಸರಿ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ. ಶಾಖವು ಶಕ್ತಿಯ ಒಂದು ರೂಪ. ಶಾಖವು ನಿರ್ವಾತದ ಮೂಲಕ ಹಾದು ಹೋಗುವುದಿಲ್ಲ. ಈ ಮೇಲಿನ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ ಅಂತಕ್ಕಂಥ ಆಪ್ಷನ್ ಏನಿದೆಯೋ ಇದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಇದು ಶಾಖವು ಶಕ್ತಿಯ ಒಂದು ರೂಪ ಮಾತ್ರ ಸರಿ ಇದೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಬೆಳಕಿನ ಇತರ ಸಂಸಕ್ತ ಮೂಲಗಳು ಅಥವಾ ಲೇಸರ್ನಿಂದ ಪ್ರವೇಶಿಸುವ 2 ಬೆಳಕಿನ ದಂಡಗಳಿಂದಾದ 3 ಆಯಾಮ್ಯ ಬಿಂಬಗಳ ರಚನೆ ಉಂಟಾಗುವ ವಿದ್ಯುನ್ಮಾನವನ್ನು ಹೀಗೆಂದು ಕರೆಯಲಾಗುತ್ತೆ. ಸೊ ಇದು ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವೆಶನ್ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಹ್ಯಾಲೋಗ್ರಫಿ, ಪೂರ್ಣಲೇಖನ ಅಂತ ಹೇಳ್ತೀವಿ. ಆಪ್ಷನ್ 4. ಕೆಳಗಿನ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ಗಳನ್ನು ಪರಿಗಣಿಸಿ. ಅಂದರೆ ಅದು ಇನ್ಪುಟ್ಟು ಆಗಿರಬೇಕು, ಔಟ್ಪುಟ್ ಡಿವೈಸ್ ಎರಡೂ ಸಹ ಆಗಿರಬೇಕು. ಇದು ಕಂಪ್ಯೂಟರ್ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇನ್ಪುಟ್ ಅಥವಾ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡೂ ಸಹ ಆಗಿರ್ತಕ್ಕಂಥ ಒಂದು ಡಿವೈಸ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಸ್ಕ್ಯಾನರ್, ಕೀಬೋರ್ಡ್, ಪ್ರಿಂಟರ್, ಮಾನಿಟರ್, ಫ್ಲಾಟರ್, ಮೌಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇಲ್ಲ ನೋಡ್ತಾ ಹೋದಾಗ ಮೌಸ್ ಅಂತಕ್ಕಂಥದ್ದು ಇದು ಔಟ್ಪುಟ್ ಬರಲ್ಲ, ಇನ್ಪುಟ್ ಹೋಗುತ್ತೆ. ಸೊ ಹಾಗಾಗಿ ಇದು ಬರೋದಿಲ್ಲ ಸ್ನೇಹಿತರೆ. ಆ್ಯಂಡ್ ಓಕೆ, ಎಫ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋದಾಗ ಇಲ್ಲಿ ಸ್ಕ್ಯಾನರ್ ಅಂತಕ್ಕಂಥದ್ದು ಸಹ ಬರಲ್ಲ. ಯಾಕಂದರೆ ಸ್ಕ್ಯಾನರ್ ಅಂತ ಹೇಳಿದ್ರೆ ನಾವು ಸ್ಕ್ಯಾನರ್ನ ಇನ್ಪುಟ್ ಆಗಿ ತೊಗೊಳ್ತಾ ಹೋಗ್ತೀವಿ. ಸ್ಕ್ಯಾನರಿಂದ ಸಿಸ್ಟಮ್ಗೆ ಬೇಕಾಗುತ್ತೆ ಅಂತ ತೊಗೊಳ್ತೀವಿ. ಸೊ ಹಾಗಾಗಿ ಅದು ಸಹ ಬರೋದಿಲ್ಲ, ಎ ಬರೋದಿಲ್ಲ ಸ್ನೇಹಿತರೆ. ಸೊ ಎ ಬರಲ್ಲ ಅಂತ ಹೇಳಿದಾಗ ಇದು ಸಹ ಬರೋದಿಲ್ಲ. ಇನ್ನು ಎಸ್, ಕೀಬೋರ್ಡ್ ಅಂತಕ್ಕಂಥದ್ದು ಅಷ್ಟೇ, ಕೀಬೋರ್ಡೂ ಇನ್ಪುಟ್ ಡಿವೈಸ್ಗೆ ಬರ್ತಕ್ಕಂಥದ್ದು ಆಗಿದೆ. ಸೊ ಅದು ಸಹ ಬರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಮಗೆ ಆನ್ಸರ್ ಡೈರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಇಲ್ಲಿ ಈ ಅಂತಕ್ಕಂಥದ್ದಿದೆ. ಸೊ ಫ್ಲಾಟರ್ ಅಂತಕ್ಕಂಥದ್ದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಗುತ್ತೆ. ಆ್ಯಂಡ್ ಪ್ರಿಂಟರು ಸಹ ಇನ್ಪುಟ್ ಔಟ್ಪುಟ್ ಆಗುತ್ತೆ. ಮಾನಿಟರು ಸಹ ಇನ್ಪುಟ್ ಔಟ್ಪುಟ್ ಆಗುತ್ತೆ. ಸೊ ಈ ರೀತಿ ಕೇಳ್ಬೋದು, ಮಾನಿಟರ್ ಇನ್ಪುಟ್ ಔಟ್ಪುಟ್ ಯಾವ ರೀತಿಯಿಂದ ಆಗುತ್ತೆ ಅಂತ. ಸೊ ಅದು ಸ್ಕ್ರೀನ್ ಟಚ್ ಅಂತ ಬರುತ್ತಲ್ವ, ಸೊ ಆ ರೀತಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ಸೊ ಈಗ ಆನ್ಸರು ಆಪ್ಷನ್ 4 ಆಗಿರುತ್ತೆ.
ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅದರ ಅತಿ ಉದ್ದದ ಎಲ್ಲೆಯನ್ನು ಹಂಚಿಕೊಂಡಿದೆ? ಆಫ್ಘನಿಸ್ತಾನ, ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಅತಿ ಉದ್ದವಾದಂತಹ ಒಂದು ಎಲ್ಲೆಯನ್ನು ಹೊಂದಿರತಕ್ಕಂಥ ಗಡಿ ಬಾರ್ಡರ್ನ ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ ಆಗಿರುತ್ತೆ. ಆಪ್ಷನ್ 4. 2018ರ 69ನೇ ಗಣರಾಜ್ಯೋತ್ಸವ ದಿನದ ಪೆರೇಡ್ನಲ್ಲಿ, ಸೊ ಇದು 2018ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಆನ್ಸರ್ ಆಪ್ಷನ್ 2 ಮಹಾರಾಷ್ಟ್ರ. ವೈರಲ್ ಪೆಥಾಲಜಿಗೆ ಸಂಬಂಧಿಸಿದ ರೋಗಗಳ ಗುಣ ಯಾವುದು ಅಂತ ಕೇಳಿದರೆ ದಡಾರ, ಗದ್ದಕಟ್ಟು, ಏಡ್ಸ್, ಕ್ಷಯ. ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದಾಗ A, B ಆ್ಯಂಡ್ C ಏನಿದೆಯೋ ದಡಾರ, ಗದ್ದಕಟ್ಟು ಮತ್ತು ಏಡ್ಸ್ ಈ ಮೂರು ಬಂದು ಈ ಒಂದು ವೈರಲ್ ಪೆಥಾಲಜಿ ಅಥವಾ ವೈರಸ್ ಇನ್ಫೆಕ್ಷನ್ ಆಗ್ತಕ್ಕಂಥ ಹೇಳ್ತೀವಿ. ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ವೈರಸ್ಸಿಂದ ಬರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 1 A ಆ್ಯಂಡ್ B ಆ್ಯಂಡ್ C ಆಗಿರುತ್ತೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಲೋಕಸಭೆಯ ಸ್ಥಾನಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಹೇಳೋದಾದರೆ ಆನ್ಸರ್ ಆಪ್ಷನ್ 2 28 ಸ್ಥಾನಗಳ ಸೀಟ್ಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಕರ್ನಾಟಕಕ್ಕೆ. 21 ಮಾರ್ಚ್ 1994ರಂದು ವಾಯುಗುಣ ಬದಲಾವಣೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಚೌಕಟ್ಟು ಸುಮಾರು ಸಲ ಕೇಳಿದರೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ 2 1992ರ ರಿಯೋ ಶೃಂಗಸಭೆ ಅಂತಕ್ಕಂಥದ್ದು ಆಗಿರುತ್ತೆ. ಭಾರತವು CERನ ಸಹ ಸದಸ್ಯನಾಗಿದ್ದು ಭಾರತ ಸರ್ಕಾರದೊಂದಿಗೆ ಅದರ ಆಂತರಿಕ ಅನುಮೋದನಾ ವ್ಯವಹಾರಗಳನ್ನು CERನೊಡನೆ ಈ ಮೊದಲೇ ಸಹಿ ಮಾಡಿರುವ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಪೂರ್ಣಗೊಳಿಸುತ್ತಿದೆ. ಹಾಗಾದರೆ CERN ಅಂದರೆ ಏನು ಅಂತ ಕೇಳಿದರೆ, ಓಕೆ. ಸೊ ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ, ಆನ್ಸರ್ ಆಪ್ಷನ್ 1 ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಯುರೋಪಿಯನ್ ಸಂಘಟನೆ ಅಂತಕ್ಕಂಥದ್ದು ಇದರ ಒಂದು ಅರ್ಥ ಬರುತ್ತೆ. ಓಕೆ, ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಯುರೋಪಿಯನ್ ಸಂಘಟನೆ. ವಿಶ್ವ ಆರ್ಥಿಕ ಫೋರಂ ನಾವು ಪಾರ್ಶ್ವ ರೇಖೆಗಳ ಮೇಲೆ ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ನ ಓಕೆ ಇದು ಅಷ್ಟೇ ಆ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 2018ಕ್ಕೆ. ಸೊ ಆನ್ಸರ್ ಆಪ್ಷನ್ 1 ಆಗುತ್ತೆ, 7.4% ಸ್ನೇಹಿತರೆ. ಬಹುಮನಿ ರಾಜ್ಯವು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಖನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ್ ರಾಜ್ಯಗಳು ಹುಟ್ಟಿಕೊಂಡವು. ಈ ಕೆಳಗಿನಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ದೇಶ ಅಂತ ಕೇಳಿದರೆ, ಸೊ ಸರಿಯಾದಂತಹ ಒಂದು ಉತ್ತರ ಅಂತ ನೋಡೋದಾದರೆ ಆಪ್ಷನ್ 3 ಬೀರರ್ನ ಹಿಮಶಾಹಿ ಮನೆತನ ಆಗಿರುತ್ತೆ. ಇತ್ತೀಚೆಗಷ್ಟೇ ನಿಧನ ಹೊಂದಿದ ಪೀಟರ್ ಸುದರ್ಲ್ಯಾಂಡರು ಈ ಕೆಳಗಿನ ಯಾವ ಸಂಸ್ಥೆಯ ಹಿಂದಿನ ಡೈರೆಕ್ಟರ್ ಜನರಲ್ ಆಗಿದ್ದರು ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ 4 ವಿಶ್ವ ವ್ಯಾಪಾರ ಸಂಸ್ಥೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಕರ್ನಾಟಕ ಸರ್ಕಾರವು ಮಾತೃಪೂರ್ಣ ಯೋಜನೆಯನ್ನು ಚಾಲನೆಗೊಳಿಸಿದ್ದು ಇದನ್ನು ಎದುರುಗೊಳ್ಳಲು. ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ನೋಡೋದ ಸ್ನೇಹಿತರೆ, ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿ ಮತ್ತು ಹಾಲುಡಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯತೆಗೋಸ್ಕರ ಈ ಒಂದು ಮಾತೃಪೂರ್ಣ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಮಾತೃಪೂರ್ಣ ಅಂತ ಹೇಳಿದ್ರೆ ಗರ್ಭಿಣಿಯರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಗ್ರಾಮೀಣ ಪ್ರದೇಶಗಳನ್ನ ಗರ್ಭಿಣಿ ಮತ್ತು ಹಾಲುಡಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯತೆಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಬಹುದು. ಪ್ರಸ್ತುತ ಕರ್ನಾಟಕ ಸರ್ಕಾರವು ಪ್ರಕಟಿಸಿದ ಕೆಳಗಿನ ಭಾಗ್ಯಗಳ ಗಣಗಳಲ್ಲಿನ ಯಾವ ಒಂದು ಗಣದಲ್ಲಿ ಒಂದು ಬಾಬ್ತು ತಪ್ಪಾಗಿ ಸೇರ್ಪಡೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ ಮತ್ತು ಆರೋಗ್ಯ ಭಾಗ್ಯ. ಓಕೆ, ಸೊ ಆನ್ಸರ್ ಡೈರೆಕ್ಟಾಗಿ ನೋಡ್ತಾ ಹೋಗೋಣ. ಸೊ ತಪ್ಪಾಗಿರ್ತಕ್ಕಂಥದ್ದನ್ನ ಕೇಳಿದರೆ ಒಂದು ಬಾಬ್ತು ತಪ್ಪಾಗಿ ಸೇರ್ಪಡೆಯಾಗಿದೆ ಅಂತ. ಸೊ ತಂದೆ ಭಾಗ್ಯ ಅಂತಕ್ಕಂಥದ್ದು ಎಲ್ಲೂ ನಾವು ನೋಡೋಲ್ಲ ಸ್ನೇಹಿತರೆ, ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಸೊ ಅನ್ನ ಭಾಗ್ಯ ನೋಡಿದ್ವಿ. ಅನಿಲ ಭಾಗ್ಯ ಅಂತ ಹೇಳಿದ್ರೆ ಈ ಒಂದು ಗ್ಯಾಸ್ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು. ಆ್ಯಂಡ್ ತಂದೆ ಭಾಗ್ಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಕೆಳಗಿನ ನದಿಗಳಲ್ಲಿ ಯಾವ ನದಿ ಮಾತ್ರ ಕರ್ನಾಟಕದಲ್ಲಿಯೇ ಉಗಮವಾಗಿ ರಾಜ್ಯದೊಳಗೆ ತನ್ನ ಇಡೀ ಜಲಾಶಯ ಅಥವಾ ಜಲಶೇಖರಣಾ ಪ್ರದೇಶವನ್ನು ಒಳಗೊಂಡಿರುವುದು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಸರಿಯಾದಂಥ ಒಂದು ಉತ್ತರ ಶರಾವತಿ. ಹೊಂದಿಸಿ ಬರೆಯಿರಿ. ಪಟ್ಟಿ 1ರ ಲೋಹಗಳೊಂದಿಗೆ ಪಟ್ಟಿ 2ರ ಅದಿರುಗಳನ್ನು ಸರಿ ಹೊಂದಿಸಿ ಬರೆಯಿರಿ. ಸೊ ಇಲ್ಲೇ ಲೋಹಗಳು ಮತ್ತು ಅದಿರುಗಳನ್ನು ಸರಿ ಮಾಡಿ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಲ್ಯೂಮಿನಿಯಂ, ಸೀಸಾ, ಕಬ್ಬಿಣ ಮತ್ತು ತವರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದರೆ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಬಾಕ್ಸೈಟ್ನ ಒಂದು ಅಲ್ಯೂಮಿನಿಯಂ ಒಂದು ಅದಿರು ಬಾಕ್ಸೈಟ್ ಆಗಿರುತ್ತೆ. ಆ್ಯಂಡ್ ಸೀಸದ ಅದಿರು ಬಂದು ಗ್ಯಾಲಿನ. ಕಬ್ಬಿಣ ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ಹಾಗೆ ಹೆಮಟೈಟ್ ಬರುತ್ತೆ. ತವರದ ಒಂದು ಕ್ಯಾಸ್ಟೈಟ್ ತವರ. ಓಕೆ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಇದಾಗುತ್ತೆ. ಸೊ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 1. ಈ ಕೆಳಗಿನಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತರಾಗಿದ್ದಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು, ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, ಪ್ರೊ ಅಮರ್ ಸೇನ್, ಶ್ರೀ ಸಚಿನ್ ತೆಂಡೂಲ್ಕರ್. ಸೊ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋದಾಗ ಸ್ನೇಹಿತರೆ
ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಸಹ ಭಾರತ ರತ್ನ ಸಿಕ್ಕಿದೆ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಮರ್ತ್ಯ ಸೇನ್, ಸಚಿನ್ ತೆಂಡೂಲ್ಕರ್. ಸೊ ಇವೆಲ್ಲ ರೀಸೆಂಟಾಗಿ ಇವರಿಬ್ರಿಗೆ ರೀಸೆಂಟಾಗಿ ಸಿಕ್ಕಿರ್ತಕ್ಕಂಥದ್ದು. ಸೊ 4 ಜನಕ್ಕೂ ಸಹ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಇಲ್ಲಿ ಆಪ್ಷನ್ 4 ಆಗಿರುತ್ತೆ. ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1928 ರಲ್ಲಿ ಭಾರತಕ್ಕೆ ಬಂದದ್ದು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ. ಆಯೋಗದಲ್ಲಿ ಭಾರತೀಯರಾದು ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು ಅಂತ ಕ್ವಶನ್. ಸೊ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ರಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಂಥ ಯಾವ ಹೇಳಿಕೆಗಳು ಸರಿ ಇದ್ದಾವೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 3 A and B ಎರಡೂ ಸಹ ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳೇ ಆಗಿರುತ್ತೆ. ಸೊ ಮಹಾತ್ಮ ಗಾಂಧೀಜಿಯವರು ಸಾಯೋವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅಂತೂ ಅವರು ಉಪವಾಸವನ್ನು ನಿಲ್ಲಿಸಿದರು. ಏಕೆಂದರೆ ಅಂದರೆ ಲಾಸ್ಟ್ಗೆ ಉಪವಾಸವನ್ನು ನಿಲ್ಲಿಸ್ತಾರೆ. ಸೊ ಏನಕ್ಕೆ ಅದರ ಫೈನಲ್ ಆನ್ಸರ್ ಏನಾಗುತ್ತೆ, ರಿಸಲ್ಟ್ ಏನು ಸಿಕ್ಕಿರುತ್ತೆ. ಸೊ ಹಾಗಾಗಿ ಅವರು ಬಿಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಸರಿಯಾದಂತಹ ಒಂದು ಉತ್ತರ ಅಂತ ನೋಡ್ತಾ ಹೋದರೆ ಪೂನಾ ಕೌಲ್ನ ಮುಕ್ತಾಯದಿಂದಾಗಿ ಆಪ್ಷನ್ 3 ಪೂನಾ ಕೌಲ್ನ ಮುಕ್ತಾಯದಿಂದಾಗಿ ಅವರು ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸ್ತಾರೆ. ಈ ಕೆಳಗಿನಲ್ಲಿ ಯಾವ ಒಂದು ಬಗೆಯ ಕರೆನ್ಸಿಯು ತನ್ನ ಮೌಲ್ಯವನ್ನು ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರೆ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಅದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ? ಗೆಣಸು ಕರೆನ್ಸಿ, ಮೃದು, ಫಿಯೆಟ್, ಪರ್ಯಾಯ. ಸೊ ಇದೊಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ. ಆನ್ಸರ್ ಬಂದು ಆಪ್ಷನ್ 2 ಮೃದು ಕರೆನ್ಸಿ. ಪಟ್ಟಿ 1ರಲ್ಲಿನ ಕರ್ನಾಟಕದ ಜಲಪಾತಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ನದಿಗಳನ್ನು ಹೊಂದಿಸಿ ಬರೆಯಿರಿ. ಮಾಗೋಡ್, ಲಾಲ್ಗುಲಿ, ಉಂಚಳ್ಳಿ, ಬಾಂದಜೆ ಅಂತ ಕೊಟ್ಟಿದ್ದಾರೆ. ಮಾಗೋಡ್ ಬಂದು ಸ್ನೇಹಿತರೆ ಬೆಡ್ತಿ ಆಗಿರುತ್ತೆ. ಸೊ ಆಪ್ಷನ್ 4 ಬೆಡ್ತಿ ಆಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ 2 ಮತ್ತು 4ನೇದು ಬರೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ನಾನು ನೋಡ್ತಾ ಹೋದಾಗ ಲಾಲ್ಗುಳಿ ಅಂತಕ್ಕಂಥದ್ದು ಕಾಳಿಗೆ ಬಂದಿರತಕ್ಕಂಥದ್ದಾಗಿದೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಸೊ ಇದ್ರ ಪ್ರಕಾರ ಇದು ಸಹ ತಪ್ಪಾಯಿತು. ಸೊ ಆಪ್ಷನ್ 1 ಆಗಿರುತ್ತೆ. ಲಾಲ್ಗುಳಿ ಬಂದು ಕಾಳಿ ಆಗಿರುತ್ತೆ. ಹುಂಚಳ್ಳಿ ಬಂದು ಅಘನಾಶಿನಿ, ಬಾಂದಾಜೆ ಬಂದು ನೇತ್ರಾವತಿ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಆರ್ಡರ್. 21ನೇ ಸೆಪ್ಟೆಂಬರ್ 2017ರಂದು ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2ನೇ ಭಾರತ-ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಕುಲ್ದೀಪ್ ಯಾದವರ ಹ್ಯಾಟ್ರಿಕ್ಕು ಆಸ್ಟ್ರೇಲಿಯಾದ ಮೇಲೆ ಭಾರತವು 50 ರನ್ಗಳಿಂದ ಪ್ರಾಬಲ್ಯಗೊಳಿಸಲು ಸಹಾಯವನ್ನು ಮಾಡಿತ್ತು. ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ ಅನ್ನು ಗಳಿಸಿದ 3ನೇ ಭಾರತೀಯ ಆಟಗಾರನಾಗಿದ್ದು ಇನ್ನುಳಿದ 2 ಆಟಗಾರರು ಯಾರಂತ ಕೇಳಿದರೆ ಆನ್ಸರು ಆಪ್ಷನ್ 1 ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್. ಆಪ್ಷನ್ 1. ಸೊ ಈ ಕೆಳಗಿನ 4 ಭೂಖಂಡಗಳಲ್ಲಿ ಜನಸಂಖ್ಯೆ ಆರೋಹಣ ಕ್ರಮದಲ್ಲಿ ಸರಿಯಾದ ಕ್ರಮಾನುಗತಿ ಏನು ಅಂತ ಕೇಳಿದರೆ ಸೊ 2016ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿದೆ. ಆರೋಹಣ ಅಂತ ಹೇಳಿದ್ರೆ ಕಮ್ಮಿಯಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗೋದು. ಸೊ ಫಸ್ಟ್ ಕಡಿಮೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಬರುತ್ತೆ ಸ್ನೇಹಿತರೆ. ಅತಿ ಚಿಕ್ಕ ಖಂಡ, ಅತಿ ಕಡಿಮೆ ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ಆಸ್ಟ್ರೇಲಿಯಾ. ಸೊ ಹಾಗಾಗಿ ಇದು ನಮಗೆ ಬರೋದಿಲ್ಲ. ಆರೋಹಣ ಅಂತ ಹೇಳಿದಾಗ ಕಮ್ಮಿಯಿಂದ ಜಾಸ್ತಿ ಹೋಗ್ತಕ್ಕಂಥದ್ದಾಗಿದೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಆಸ್ಟ್ರೇಲಿಯಾ ಆಯಿತು. ಆಸ್ಟ್ರೇಲಿಯಾ ಆದಮೇಲೆ ದಕ್ಷಿಣ ಅಮೇರಿಕಾ ಬರುತ್ತೆ ಸ್ನೇಹಿತರೆ. 2 ದಕ್ಷಿಣ ಅಮೇರಿಕಾ ಆ್ಯಂಡ್ 3 ಬಂದು ಯುರೋಪು. ಅದಾದ ನಂತರ ಆಫ್ರಿಕಾ ಬರ್ತಕ್ಕಂಥದ್ದು. ಆಫ್ರಿಕಾ ಲಾಸ್ಟಲ್ಲಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಏರಿಕೆ ಕ್ರಮದಲ್ಲಿ ಹೋಗ್ತಕ್ಕಂಥದ್ದಾಗಿದೆ. ಆ್ಯಂಡ್ ನೆಕ್ಸ್ಟ್ ಸ್ವದೇಶಿ ಚಳುವಳಿಯಿಂದುಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು? ಸೊ ಡೈರೆಕ್ಟ್ನ ಆನ್ಸರೇ ಕೊಡ್ತೀನಿ ಸ್ನೇಹಿತರೆ. ಆನ್ಸರ್ ಬಂದು ವಿದೇಶಿ ವಸ್ತುಗಳ ಬಹಿಷ್ಕಾರ. ಯಾಕಂದರೆ ಸ್ವದೇಶಿ ಚಳುವಳಿ ಅಂತ ಹೇಳಿದಾಗ ನಮ್ಮ ಒಂದು ದೇಶದ ಒಂದು ವಸ್ತುಗಳನ್ನ ನಾವು ಬಳಸಬೇಕು ಅಂತಕ್ಕಂಥದ್ದಾಗಿರುತ್ತೆ. ಸೊ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಕ್ಕಂಥದ್ದಾಗಿರುತ್ತೆ. ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಿಸುವಿಕೆಯನ್ನು ಒಳಗೊಂಡಿದೆ. 2ನೇದು ಡಾಕ್ಟರ್ GS ಪರಮಶಿವಯ್ಯರ ನೇತೃತ್ವದಲ್ಲಿನ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆಯು ಆಧಾರಿತವಾಗಿದೆ. ಸೊ ಸರಿಯಾದಂಥ ಒಂದು ಹೇಳಿಕೆಗಳು ಯಾವುದು ಅಂತ ಹೇಳಿದರೆ 2 ಸಹ ಅಷ್ಟೇ. ಇದು 8 ಚಿಕ್ಕ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ಆಗಿದೆ. ಮತ್ತು ಇದಕ್ಕೆ ಡಾಕ್ಟರ್ GS ಪರಮಶಿವಯ್ಯನವರ ಒಂದು ಸಮಿತಿಯು ಸಹ ವರದಿಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಯೋಜನೆ ಆಧಾರಿತವಾಗಿ ಇದೆ.
ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3. ಈ ಕೆಳಗಿನಲ್ಲಿ ಯಾವ ಜಿಲ್ಲೆಯು 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿದೆ? ಸೊ ಡೆಫಿನೆಟ್ ಆಗಿ ಸ್ನೇಹಿತರೆ 2011 ಮತ್ತು 2001ಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಶನ್ಸ್ ಇದೆಯೋ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಲಿಂಗತ್ವಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಏನೇ ಇದ್ರೂ ಸಹ ಡೆಫಿನೆಟ್ ಆಗಿ ನೋಡ್ಕೊಳ್ಳಿ, ಒಂದು ಕ್ವಶನ್ ಕಂಪಲ್ಸರಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗ 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥದ್ದು ಯಾವುದಂತ ಕೇಳಿದರೆ ಅತ್ಯಧಿಕ ಲಿಂಗಾನುಪಾತ ಉಡುಪಿ ಆಗಿರುತ್ತೆ. ಆಪ್ಷನ್ 2. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಹೆಸರಿಸಲಾಗಿದೆ? ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ, ಅಂಶಿ ಅಂತ ಕೊಟ್ಟಿದರೆ ಸರಿಯಾದಂಥ ಉತ್ತರ ನಾಗರಹೊಳೆ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲದಿಂದ 2011ರ ಜೂನ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ನಿಯೋಗವು ಚಾಲನೆಗೊಳಿಸಲ್ಪಟ್ಟಿತ್ತು. ಇದು ಗ್ರಾಮೀಣ ಬಡವರಿಗಾಗಿ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದ್ದು, ಸುಸ್ಥಿರ ಜೀವನಾಧಾರವನ್ನು ವೃದ್ಧಿಸುವುದರ ಮೂಲಕ ಅವರ ಗೃಹ ಕೃತ್ಯ ಆದಾಯವನ್ನು ಹೆಚ್ಚಿಸಲು ಮತ್ತು ಹಣಕಾಸಿನ ವಲಯಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದಾಗಿದೆ. ಈ ವೇದಿಕೆಯ ಹೆಸರೇನು ಅಂತ ಕೇಳಿದರೆ, ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲೇನಿದೆ, ಗ್ರಾಮೀಣ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ವೇದಿಕೆ ಆಗಿದೆ. ಅವರ ಒಂದು ಸುಸ್ಥಿರ ಜೀವನ ಆಧಾರವನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಗೃಹ ಕೃತ್ಯ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಹಣಕಾಸಿನ ವಲಯಗಳಿಗೆ ಪ್ರವೇಶವನ್ನು ಹೆಚ್ಚಿಸ್ತಕ್ಕಂಥದ್ದು ಇದರ ಮೇನು ಉದ್ದೇಶ. ಆದರೆ ಅಲ್ಲಿ ಇರ್ತಕ್ಕಂಥ ಅದರ ಹೆಸರು ಏನಂತ ಕೇಳಿದರೆ, ಸೊ ನೋಡಿ ಸ್ನೇಹಿತರೆ, ಅಜೀವಿಕಾ. ಇದು ಲಾಸ್ಟ್ ಕ್ವೆಶನ್ ನಿಮಗೆ ಕೊಟ್ಟಿದ್ರು. ಅಜೀವಿಕಾ ಅಂತಕ್ಕಂಥದ್ದು ಇದು ಸೇಮ್ ಇದೇ ಕ್ವಶನ್, ಅದಷ್ಟು ನೆನಪು ಬರ್ತಿಲ್ಲ. ಸೊ ಅಜೀವಿಕಾ ಯಾವಾಗ ಜಾರಿಗೆ ಬಂದಿತ್ತು ಅನ್ನೋ ಕ್ವಶನು ಸಹ ಬಂದಿತ್ತು ಲಾಸ್ಟ್ ಒಂದು ಪೇಪರ್ ನಾನು ವಿಶ್ಲೇಷಣೆ ಮಾಡ್ತಿದ್ದಾಗ. ಸೊ ನೋಡ್ತಾ ಹೋಗಿ ಈ ರೀತಿ ಕ್ವಶನ್ಸ್ಗಳು ಸಹ ಬರ್ತಾ ಹೋಗ್ತವೆ. ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದರು ಅಂತ ಕೇಳಿದರೆ, ಸೊ ಡೈರೆಕ್ಟ್ ಆನ್ಸರ್ ನೋಡೋದಾದರೆ ಆಪ್ಷನ್ 2 1ನೇ ರಾಜರಾಜ. ರಾಜಧಾನಿಗಳನ್ನು ಕೊಟ್ಟಿದ್ದಾರೆ ನಾಗಾಲ್ಯಾಂಡ್, ಮಣಿಪುರ, ಅಸ್ಸಾಂ, ಮಿಜೋರಾಂ, ಮೇಘಾಲಯ. ಓಕೆ, ಸೊ ನಾಗಾಲ್ಯಾಂಡ್ ಬಂದು ಕೋಹಿಮಾ ಬರುತ್ತೆ ಸ್ನೇಹಿತರೆ, ಹೌದಾ? ನಾಗಾಲ್ಯಾಂಡ್ ಕೋಹಿಮಾ ನೋಡಿ. ಅಸ್ಸಾಂ ದಿಸ್ಪುರ್ ಬರುತ್ತೆ. ಮಿಜೋರಾಂ ಐಜ್ವಾಲ್, ಮೇಘಾಲಯ ಇಂಪಾಲ್, ಮಣಿಪುರ ಇಂಪಾಲ್ ಬರುತ್ತೆ. ಮಣಿಪುರ ಇಂಪಾಲ್. ಸೊ ನಾಗಾಲ್ಯಾಂಡ್ ಕೋಹಿಮಾ, ಮಣಿಪುರ ಇಂಪಾಲ್, ಅಸ್ಸಾಂ ದಿಸ್ಪುರ, ಮಿಜೋರಾಂ ಐಜ್ವಾಲ್, ಮೇಘಾಲಯ ಬಂದು ಶಿಲಾಂಗ್. ಸೊ ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ಇದು ಪ್ರಕಾರ ನೋಡ್ತಾ ಹೋದರೆ ನಾಗಾಲ್ಯಾಂಡ್ ಬಂದು ಕೋಹಿಮಾ 2 3 ಇದೆ. ಓಕೆ, ಸೊ 4ನೇದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಮಣಿಪುರ ಬಂದು ಇಂಪಾಲ್ ಬರುತ್ತೆ. ಸೊ 2ನೇದು ಸ್ಕಿಪ್ ಆಯಿತು. ಆ್ಯಂಡ್ ನೆಕ್ಸ್ಟು ಅಸ್ಸಾಂ ಬಂದು ದಿಸ್ಪುರ್ ಆಯಿತು. ಓಕೆ, ಸೊ ಇಲ್ಲೂ ಅಷ್ಟೇ ಲಾಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಮೇಘಾಲಯ ಬಂದು ಶಿಲಾಂಗ್. ಸೊ ಆಪ್ಷನ್ 1 ಆಗಿರುತ್ತೆ. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರು ಯಾರು? ಅಕ್ಬರ್, ಹುಮಾಯೂನ್, ಶಹಜಹಾನ್, ಜಹಾಂಗೀರ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಬಂದು ಆಪ್ಷನ್ 4 ಜಹಾಂಗೀರ್. ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧ ಮಾಡಿದವರು. 2017ರಲ್ಲಿ ಪ್ರೊಫೆಸರ್ ಉಡುಪಿ ರಾಮಚಂದ್ರನ್ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅವರ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಗಾಗಿ ನೀಡಲಾಯಿತು. ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ? ಓಕೆ, ಸೊ ಇಲ್ಲಿ ಡೈರೆಕ್ಟ್ ಕ್ವೆಶನ್ ಏನಂದರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ರಾಮಚಂದ್ರ ಅವರಿಗೆ ಕೊಡ್ತಾರೆ. ಸೊ ಯಾವುದಕ್ಕೋಸ್ಕರ ಕೊಡ್ತಾರೆ ಎಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ನೋಡ್ತಾ ಹೋದರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ ಎಸ್ ಕಿರಣ್ ಕುಮಾರ್ ರಾವ್ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರಂತ ಕೇಳಿದರೆ, ಸೊ ಇಲ್ಲಿ ನಾವು ನೋಡ್ತಾ ಹೋದ ಸ್ನೇಹಿತರೆ, ಅಂದರೆ ಶ್ರೀ ಎಸ್ ಕಿರಣ್ ಕುಮಾರ್ ಆದ ನಂತರ ಬರ್ತಕ್ಕಂಥವ್ರು ಡಾಕ್ಟರ್ ಕೆ ಶಿವನ್ ರವರು ಬರ್ತಾರೆ. ಆದರೆ ಇವಾಗ ಇಸ್ರೋದ ಈಗ ಇರ್ತಕ್ಕಂಥ ಅಧ್ಯಕ್ಷರು ಯಾರಂತ ಹೇಳಿದ ಸ್ನೇಹಿತರೆ, ಡಾಕ್ಟರ್ ವಿ ನಾರಾಯಣ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ತಾ ಹೋಗಿ. ನಾರಾಯಣ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಡಾಕ್ಟರ್ ವಿ ನಾರಾಯಣ್ ರವರು. ಓಕೆ, ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ಆರ್ಥಿಕತೆ ವಲಯಕ್ಕೆ ಸಂಬಂಧಪಟ್ಟಂತೆ ಸೊ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ, ಸೊ ನೋಡಿ ಇಲ್ಲಿ ಪ್ರಾಥಮಿಕ ವಲಯ ಅಂತ ಹೇಳಿದಾಗ ಗಣಿಗಾರಿಕೆ ಬರುತ್ತೆ.
ದ್ವಿತೀಯ ವಲಯ ಅಂತ ಹೇಳಿದಾಗ ತಯಾರಿಕೆ ಬರುತ್ತೆ. ಸೊ ಓಕೆ, ಸೊ ಹಾಗಿರಬೇಕಾದ್ರೆ ಇವೆರಡು ನಮಗೆ ಸ್ಕಿಪ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ತೃತೀಯಕ ಅಂತ ಹೇಳಿದಾಗ ನಮಗೆ ಇಲ್ಲಿ BPO ಮತ್ತು ಕರೆ ಕೇಂದ್ರಗಳು ಬರ್ತಕ್ಕಂಥದ್ದು. ಚತುರ್ಥಕ ಬಂದಾಗ ಶೈಕ್ಷಣಿಕ ಸಂಶೋಧನೆಗಳು ಬರುತ್ತೆ. ಸೊ ಈ ಆರ್ಡ್ರಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ 2 ಆಗಿರುತ್ತೆ. ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯ ಕಾರಣದಿಂದಾಗಿ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆಗೆ ಕೆಳಗಿನಲ್ಲಿ ಯಾವ ಕರೆನ್ಸಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ನಾರ್ವೇನ್ ಕ್ರೋನ್. ಯಾಕಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋ ಅಂತ ಕೊಟ್ಟಿದ್ದಾರೆ. ಸೊ ಅದು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಪ್ಲೇಸ್. ಸೊ ಹಾಗಾಗಿ ಆಪ್ಷನ್ 3 ಆಗಿರುತ್ತೆ. ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಸೊ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಇದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆ ಸತ್ಯ ಅಂತ ಕೇಳಿದರೆ, ಸರಿಯಾದಂಥ ಉತ್ತರ ಹೇಮಾವತಿ ನದಿ ಇದರ ಉಪನದಿಗಳಲ್ಲಿ ಒಂದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನಲ್ಲಿ ಯಾವುದು 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ? 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವನ್ನು ಕೇಳಿದರೆ, ಆಪ್ಷನ್ 1 ಸಕ್ಕರೆಯನ್ನುಳ್ಳ ಬೆಳೆಗಳಿಂದ ಎಥನಾಲ್ನ ಉತ್ಪತ್ತಿಯಾಗುವಿಕೆ, ಎಣ್ಣೆಕಾಳುಗಳಿಂದ ಜೈವಿಕ ಡೀಸೆಲ್ ಉತ್ಪತ್ತಿಯಾಗುವಿಕೆ, ಸ್ಟಾರ್ಚ್ನ ಹೊಂದಿರುವ ಬೆಳೆಗಳಿಂದ ಎಥನಾಲ್ನ ಉತ್ಪತ್ತಿಯಾಗುವಿಕೆ, ಖಾದ್ಯವಲ್ಲದ ಮತ್ತು ಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ತಯಾರಾದ ಜೈವಿಕ ಇಂಧನಗಳಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ತಯಾರಾದಂಥ ಒಂದು ಜೈವಿಕ ಇಂಧನ ಅಂತ ಹೇಳಬಹುದು. ಕ್ವೆಶನ್ ಎಷ್ಟು ದೊಡ್ಡದಾಗಿದೆ ಸ್ನೇಹಿತರೆ. 30 ಡಿಗ್ರಿಯಿಂದ 50 ಡಿಗ್ರಿ ಎನ್ವರೆಗಿನ ಮಧ್ಯ ಅಕ್ಷಾಂಶಗಳು ಮತ್ತು 30 ಡಿಗ್ರಿಯಿಂದ 40 ಡಿಗ್ರಿ ಸೊ ಅದು ನಾರ್ತ್ ಸೌತ್ ವರೆಗಿನ ದಕ್ಷಿಣ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗದುದ್ದಕ್ಕೂ ಮೆಡಿಟೇರಿಯನ್ ವಾಯುಗುಣವು ಕಂಡುಬರುತ್ತದೆ. ಸೊ ಸಾಮಾನ್ಯವಾಗಿ ಪಶ್ಚಿಮ ಭಾರತಗಳ ಪ್ರಬಲತೆಯ ನಡುಕಟ್ಟಿನಲ್ಲಿರುತ್ತದೆ. ಈ ವಾಯುಗುಣದ ನಮೂನೆ ಲಕ್ಷಣಗಳಲ್ಲೊಂದೆಂದರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷಣ ಯಾವುದು ಕಂಡುಬರುತ್ತೆ ಅಂತಕ್ಕಂಥದ್ದು. ಸೊ ಡೈರೆಕ್ಟ್ ಆನ್ಸರ್ ನೋಡೋದು ಸ್ನೇಹಿತರೆ, ಬೆಚ್ಚಗಿನೆಯಿಂದ ಬಿಸಿಯವರೆಗಿನ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಅಥವಾ ಮೃದುವಿನಿಂದ ತಂಪಿನವರೆಗಿನ ಆರ್ದ್ರ ಚಳಿಗಳು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಸೊ ನೋಡಿ ಕ್ವೆಶನ್ಸ್ ಯಾವ ರೀತಿ ಇದೆ STA ಎಕ್ಸಾಮ್ಸ್ಗೆ. ಸೊ ಜಿಕೆ ಸ್ವಲ್ಪ ಕಷ್ಟ ಟಫ್ ಇದೆ ಅಂತ ಹೇಳ್ಬಹುದು. ಈ ಕೆಳಗಿನ ಯಾವ ಜೀವ ಭೌಗೋಳಿಕ ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯ ಬಿಸಿ ತಾಣವಾದ ಕೆರಿಬಿಯನ್ ದ್ವೀಪಗಳು ಕಂಡುಬರುತ್ತವೆ? ಸೊ ಆನ್ಸರ್ ಆಪ್ಷನ್ 3 ಆಪ್ಷನ್ 2 ಉತ್ತರ ಮತ್ತು ಮಧ್ಯ ಅಮೆರಿಕ. ಆಪ್ಷನ್ 2 ಉತ್ತರ ಮತ್ತು ಮಧ್ಯ ಅಮೆರಿಕಾದಲ್ಲಿ ಕೆರಿಬಿಯನ್ ದ್ವೀಪಗಳು ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಬೆಳಕು ಉತ್ಸರ್ಜಿಸುವ ಡಯೋಡ್ ದೀಪಗಳನ್ನು ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ದೀಪಗಳೊಂದಿಗೆ ಹೋಲಿಸಿದಾಗ ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಡಿಫ್ರೆನ್ಸ್ ಏನಂತ ಹೇಳಿದರೆ, ಸೊ ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು ಒಂದು, ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನು ಉಳ್ಳವು 2 ಸರಿ ಇದೆ. ಸೊ ಹಾಗೆ ಆನ್ಸರ್ ಇಲ್ಲಿ A ಮತ್ತು B. ವಿದ್ಯುತ್ ಉಪಕರಣಗಳು ತಾರಾ ರೇಟಿಂಗ್ಗಳನ್ನು ಹೊಂದಿವೆ. ಅಧಿಕ ತಾರಾ ಸಂಕೀರ್ಣ ಹೊಂದಿರುವುದರಿಂದ ಕೆಳಗಿನಲ್ಲಿ ಯಾವುದು ಮಹತ್ವಪೂರ್ಣವಾಗಿದೆ ಅಂತ ಕೊಡಿದೆ. ಸೊ ಇದು ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವೆಶನ್ಸ್ ಆಗಿದೆ. ಸೊ ಆನ್ಸರ್ ಆಪ್ಷನ್ 3 B ಆ್ಯಂಡ್ C. ಸೊ ಇಲ್ಲಿ B ಕಠಿಣ ರೀತಿಯ ಗುಣಮಟ್ಟದ ಪರೀಕ್ಷೆಗಳನ್ನು ಕೈಗೊಳ್ಳಲಾಗುವುದು. ಉಪಕರಣದ ಅಧಿಕ ಶಕ್ತಿ ದಕ್ಷತೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ 3 ಆಗಿರುತ್ತೆ, B ಆ್ಯಂಡ್ C ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದನು? ಸರಿಯಾದ ಉತ್ತರ 1ನೇ ಬುಕ್ಕ. ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದಡಿ ಬರುತ್ತದೆ? ಸಲಹಾಧಿಕಾರನ, ಮೇಲ್ಮನವಿನ, ಮೂಲನ, ಸಂವಿಧಾನಾತ್ಮಕ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಂವಿಧಾನಾತ್ಮಕ ಅಧಿಕಾರ ವ್ಯಾಪ್ತಿ, ಆಪ್ಷನ್ 4. ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಬೋಧನೆಯನ್ನು ಯಾವ ದೇಶವು ಇತ್ತೀಚೆಗೆ ನಿಷೇಧಿಸಿದೆ ಅಂತ ಕೇಳಿದರೆ, ಸೊ ಸರಿಯಾದ ಉತ್ತರ ಆಪ್ಷನ್ 2 ಇರಾನ್.
ಲೋಕಸಭೆ ಸಭಾಧ್ಯಕ್ಷರನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ರಾಷ್ಟ್ರಾಧ್ಯಕ್ಷರು ಇಚ್ಛಿಸುವವರೆಗೂ ಅವರು ಅಧಿಕಾರದಲ್ಲಿ ಇರಬಹುದು ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಹೇಳಿಕೆ ತಪ್ಪಾಗುತ್ತೆ. ಸೊ ಎರಡನೇದು ಬಂದು ಅವರು ಚುನಾವಣಾ ವೇಳೆಯಲ್ಲಿ ಸದನದ ಸದಸ್ಯನಾಗಿರಬೇಕೆಂದಿಲ್ಲ, ಆದರೆ ಆತನ ಚುನಾವಣೆ ದಿನಾಂಕದಿಂದ 6 ತಿಂಗಳೊಳಗಾಗಿ ಅವರು ಸದನದ ಒಬ್ಬ ಸದಸ್ಯರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಇಲ್ಲ ನೋಡ್ತಾ ಹೋದಾಗೆ ಸರಿಯಾದಂಥ ಹೇಳಿಕೆ ಕೇಳಿದರೆ, ಆತನ ಸಹಜ ಅಧಿಕಾರಾವಧಿಗೆ ಮುನ್ನವೇ ಸದನವು ವಿಸರ್ಜನೆಗೊಂಡಲ್ಲಿ ಆತನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವುದು ಅಂತ ಕೊಟ್ಟವ್ರೆ. ಆ್ಯಂಡ್ ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಸಭಾಧ್ಯಕ್ಷರಿಗೆ ನೀಡಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೋಕಸಭೆ ಸಭಾಧ್ಯಕ್ಷರು ಅಂತ ಹೇಳಿದಾಗ ಎಸ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಈ ಕೆಳಗಿನ ಯಾವ ರಾಜ್ಯ ಅಥವಾ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಅಂದರೆ ದ್ವಿಸದನ ಅಂತ ಏನು ಹೇಳ್ತೀವೋ, ಸೊ ಇದೆಲ್ಲ ಏಕಸದನ. ಯಾವುದು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳಿದರೆ, ಸೊ ಸರಿಯಾದಂಥ ಒಂದು ಉತ್ತರ ಛತ್ತೀಸ್ಗಢ ಮತ್ತು ಜಾರ್ಖಂಡ್. ಸೊ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ದ್ವಿಸದನ ಇದೆ, ಛತ್ತೀಸ್ಗಢ ಜಾರ್ಖಂಡಲ್ಲಿ ಏಕಸದನ ಅಂತಕ್ಕಂಥದ್ದು. ಸೊ ಆನ್ಸರ್ ಇಲ್ಲಿ ಬಂದು ಆಪ್ಷನ್ ಸಿ ಆ್ಯಂಡ್ ಡಿ. ಈ ಕ್ವೆಶನ್ ಎಷ್ಟು ಉದ್ದ ಇದೆ. ಪ್ರವಾಸೋದ್ಯಮ ಟ್ಯಾಗ್ಲೈನ್ಗಳು ಅಥವಾ ಘೋಷಣಾ ವಾಕ್ಯಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಘೋಷಣಾ ವಾಕ್ಯ ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಗಾಡ್ಸ್ ಓನ್ ಕಂಟ್ರಿ, ದೇವರ ಸ್ವಂತ ನಾಡು ಅಂತ ಕೊಟ್ಟಿದ್ದಾರೆ. ಸೊ ದೇವರ ಸ್ವಂತ ನಾಡು ಅದು ಬಂದು ಕೇರಳಗೆ ಸೇರ್ತಕ್ಕಂಥ ಒಂದು ಸ್ಲೋಗನ್ ಆಗಿರುತ್ತೆ. ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಅನೇಕ ವಿಶ್ವಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇದು ಬಂದು ಕರ್ನಾಟಕಕ್ಕೆ ಸೇರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್, ಎಲ್ಲವೂ ಶಕ್ಯವಿದೆ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಬಂದು ಆಂಧ್ರ ಪ್ರದೇಶ. ದಿ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂದರೆ ವಿಸ್ಮಯಕಾರಿ ಭಾರತ ಹೃದಯ ಅಂತಕ್ಕಂಥದ್ದು ಬಂದು ಇಲ್ಲಿ ಆಪ್ಷನ್ 3 ಮಧ್ಯಪ್ರದೇಶದ ಒಂದು ಟ್ಯಾಗ್ ಲೈನ್ ಆಗಿರುತ್ತೆ. ಓಕೆ, ಘೋಷಣಾ ವಾಕ್ಯ ಆಗಿರುತ್ತೆ. ಸೊ ಇದು ನೋಡ್ಕೊಳ್ತಾ ಹೋಗಿ. ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆಯಾಗುವುದು ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸ್ವಸರ್ಕಾರದ ಏಕಟೈಯರ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆಯಾಗುವುದು ಆಪ್ಷನ್ 3 ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವಸರ್ಕಾರದ 3 ಟೈರ್ ರಚನೆ ಆದಾಗ. ಕೆಳಗಿನಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ ಅಂತ ಕೇಳಿದರೆ, ಪಂಚಶೀಲ ತತ್ವ ಅಲ್ಲ ಅನ್ನೋದಾದರೆ ಅದು ಅಲಿಪ್ತ ನೀತಿ ಆಪ್ಷನ್ 1. ಸೊ ಇಲ್ಲಿ ಶಾಂತಿಯುತ ಸಹಬಾಳ್ವೆ, ಪ್ರತಿಯೊಬ್ಬರ ಭೂಪ್ರದೇಶ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ಪರಸ್ಪರ ಗೌರವ, ಪ್ರತಿಯೊಬ್ಬರ ಆಂತರಿಕ ವಿಷಯಗಳಲ್ಲಿ ಪರಸ್ಪರರು ಮಧ್ಯ ಪ್ರವೇಶ ಮಾಡದಿರುವಿಕೆ. ಸೊ ಈ 3 ಪಂಚಶೀಲ ತತ್ವಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಅಲಿಪ್ತ ನೀತಿ ಅಲ್ಲ. ಓಕೆ ಸ್ನೇಹಿತರೆ, ಇದು ಅಷ್ಟೇ. ಹೇಬಿಯಸ್ ಕಾರ್ಪಸ್ನ ರಿಟ್ ಜಾರಿಯಾಗುವುದು ಎಂದರೆ ಏನು ಅಂತ ಕೇಳಿದರೆ, ಸರಿಯಾದಂಥ ಒಂದು ಉತ್ತರ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿರಿಸಿದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶದ ರೂಪದಲ್ಲಿ ಕರೆಯನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. ಸಂವಿಧಾನದ ಯಾವ ಕಲಂ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಬಂದು ಕಲಂ 350A ಆಗಿರುತ್ತೆ. ರಾಜ್ಯಗಳ ವಿಸ್ತೀರ್ಣದ ಆರೋಹಣ ಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿ ಅಂತ ಕೊಟ್ಟರೆ, ಆರೋಹಣ ಅಂತ ಹೇಳಿದ ಆಲ್ರೆಡಿನು ಏರಿಕೆ ಕ್ರಮದಲ್ಲಿ ಬರುತ್ತೆ, ಚಿಕ್ಕದಿಂದ ದೊಡ್ಡದಾಗಿ ಹೋಗ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇದಕ್ಕೆ ನೋಡ್ತಾ ಹೋದರೆ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದರೆ, ಸೊ ಫಸ್ಟು ಇಲ್ಲಿ ಅತಿ ಚಿಕ್ಕದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಬರುತ್ತೆ, 1ನೇದು ಸ್ನೇಹಿತರೆ. ಅದಾದ ನಂತರ ಬರ್ತಕ್ಕಂಥದ್ದು ಬಿಹಾರ, 2ನೇದು ಬರುತ್ತೆ. ಅದಾದ ನಂತರ ತೆಲಂಗಾಣ, ಅದಾದ ನಂತರ ಕರ್ನಾಟಕ. ಸೊ ಆನ್ಸರ್ ಆಪ್ಷನ್ 1. ಓಕೆ, ಸೊ ಕರ್ನಾಟಕ ದೊಡ್ಡ ಒಂದು ವಿಸ್ತೀರ್ಣ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ. ಓಕೆ, ಸೊ ಗುಜರಾತ್. ಓಕೆ, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಕರ್ನಾಟಕ ದೊಡ್ಡದಿದೆ. ರಾಷ್ಟ್ರಗಳು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ರಾಜ್ಯ ರಾಜಧಾನಿ ಕೊಟ್ಟಿದ್ರು, ಈಗ ರಾಷ್ಟ್ರ ಮತ್ತು ರಾಜಧಾನಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರುವ ಹಾಗೆ ಕೆನಡಾ ಒಟ್ಟಾವ ಬರುತ್ತೆ, ಹೌದಾ, ಕ್ಯೂಬಾ ಹವಾನ ಬರುತ್ತೆ. ಸೊ ಇವೆಲ್ಲ ತುಂಬ ಈಸಿಯಾಗಿರ್ತಕ್ಕಂಥದ್ದು, ಕೆನಡಾ ಒಟ್ಟಾವ, ಕ್ಯೂಬಾ ಹವಾನ. ಸೊ ಅರ್ಜೆಂಟೈನಾ ಅಂತ ನೋಡ್ತಾ ಹೋದಾಗ ಬರ್ತಕ್ಕಂಥದ್ದು ಬ್ಯೂನಸ್ ಐರಿಸ್ ಅಂತಕ್ಕಂಥದ್ದು ಬರುತ್ತೆ. ಅದಾದ ನಂತರ ಫಿಜಿ ಬಂದು ಸುವಾ.
ಸೊ ಹೀಗಿರಬೇಕಾದ್ರೆ ಇಲ್ಲಿ ಆಪ್ಷನ್ಸ್ಗಳು ಯಾವ್ದು ಕೊಟ್ಟಿದ್ದಾರೆ ನೋಡಿ, ಕೆನಡಾ, ಒಟ್ಟಾವ ಎರಡಿದೆ. ಓಕೆ, ಆ್ಯಂಡ್ ಆಪ್ಷನ್ 3 ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಸರಿಯಾದಂತಹ ಉತ್ತರ ಆಪ್ಷನ್ 3, ವ್ಯಕ್ತಿಗಳ ಅಥವಾ ವ್ಯಕ್ತಿಗತ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಔನ್ನತ್ಯಕ್ಕಾಗಿ ಅಥವಾ ಅದ್ವಿತೀಯತೆಗಾಗಿ ಹೆಣಗುವುದು. ಸೊ ಇದು ಆಗಿರುತ್ತೆ. ಸೊ ಇದೆಲ್ಲ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಪ್ರಶ್ನೆ ಇದೆ. ನಮ್ಮ ಸಂವಿಧಾನ ಭಾಗ 4 ಕಲಂ 36ರಿಂದ 51 ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಕುರಿತು ಕೆಳಗಿನಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆನ್ಸರ್ ಹೇಳ್ಬಿಟ್ರೆ ಸ್ನೇಹಿತರೆ, ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು ಅಂತಕ್ಕಂಥದ್ದು ಸರಿಯಾಗಿದೆ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ನ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಇಷ್ಟೆಲ್ಲ ಬೇಡ ಸ್ನೇಹಿತರೆ. ಬಂಗಾಳದ ದುಃಖ ನದಿ ಎಂದು ಯಾವುದನ್ನು ಕರೆಯಲಾಗುತ್ತೆ? ಇಷ್ಟೇ ಕ್ವೆಶನ್ನು. ಬಂಗಾಳದ ಈ ನದಿಗಳಲ್ಲೊಂದಾದ ಬಂಗಾಳದ ದುಃಖ ಎಂದು ಕರೆಯಲಾಗುತ್ತದೆ. ಈ ನದಿಯ ಹೆಸರೇನು? ಸೊ ದಾಮೋದರ್, ಆಪ್ಷನ್ 4. ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾಂತ್ರಿಕ ಯಾರು? ಓಕೆ, ಭಾರತಕ್ಕೆ ಭೇಟಿಯತ್ತ ಮೊದಲನೇ ಚೀನಾ ಯಾಂತ್ರಿಕ ಯಾರು? ಇಷ್ಟೇ ಕ್ವೆಶನ್ ಇರೋದು ಇಲ್ಲಿ. ಸೊ ಆನ್ಸರ್ ಬಂದು ಪಾಹಿಯನ್, ಆಪ್ಷನ್ 1. ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು? ಫ್ರೆಂಚರ ಲಾಸ್ಟ್ ಯುದ್ಧ ಯಾವುದು ಅಂತ ಹೇಳಲಿ? ವಾಂಡಿವಾಶ್ ಕದನ, ಆಪ್ಷನ್ 1. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಜಿಲ್ಲೆಗಳು ಮತ್ತು ವಿಭಾಗಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಶಿವಮೊಗ್ಗ ಬಂದು ಬೆಂಗಳೂರು ವಿಭಾಗ, ಆ್ಯಂಡ್ ವಿಜಯಪುರ ಬಂದು ಬೆಳಗಾಂ ವಿಭಾಗ, ರಾಯಚೂರು ಬಂದು ಗುಲ್ಬರ್ಗ, ಉಡುಪಿ ಬಂದು ಮೈಸೂರು. ಸೊ ಈ ವಿಭಾಗಗಳನ್ನು ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಶಿವಮೊಗ್ಗ, ಬೆಂಗಳೂರು ಅಂತ ಹೇಳಿದ್ರೆ 2ನೇ ಆಪ್ಷನ್ನು ಸರಿ ಇದೆ. ಈ ಹೇಳಿಕೆಯನ್ನು ಪರಿಗಣಿಸಿ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಯಲ್ಲಿ ಸ್ಥಾಪಿತವಾಗಿದೆ. ಇಂದಿರಾ ಪಾಯಿಂಟ್ ಭಾರತ ದಕ್ಷಿಣ ತುತ್ತ ತುದಿಯಾಗಿದೆ. ಸರಿಯಾದಂಥ ಒಂದು ಉತ್ತರ ಬಿ ಮಾತ್ರ, ಆಪ್ಷನ್ 2. ಇಂದಿರಾ ಪಾಯಿಂಟು ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಸೊ ಇದು ಸರಿಯಾಗಿದೆ. ಬಟ್ ಇಂದಿರಾ ಪಾಯಿಂಟು ಕನ್ಯಾಕುಮಾರಿಯಲ್ಲಿ ಸ್ಥಾಪಿತವಾಗಿಲ್ಲ, ಅದು ಓಕೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆ 25 ಜನವರಿ 2018ರಂದು 2018ಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಓಕೆ, ಇದು ನೋಡ್ತಾ ಹೋಗೋಣ. ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಚೈನೀಸ್, ಸ್ಪಾನಿಷ್, ಓಕೆ, ಇದೆಲ್ಲ ನಾವು ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ನೋಡ್ತಾ ಹೋಗ್ತೀವಿ. ಸೊ ಅಧಿಕೃತ ಭಾಷೆಗಳು ಯಾವ್ದು ಅಂತ ಕೇಳಿದರೆ, ಸೊ ಇಲ್ಲ ನೋಡ್ತಾ ಹೋದಾಗ ಚೈನೀಸ್ ಬರುತ್ತೆ, ಸ್ಪಾನಿಷ್ ಬರುತ್ತೆ, ಫ್ರೆಂಚ್ ಬರುತ್ತೆ, ಅರೇಬಿಕ್ ಬರುತ್ತೆ, ಆ್ಯಂಡ್ ಓಕೆ ಅರೇಬಿಕ್ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಇಂಗ್ಲೀಷ್ ಬರುತ್ತೆ, ಆ್ಯಂಡ್ ರಷ್ಯನ್ ಬರುತ್ತೆ. ಸೊ ಜರ್ಮನ್ ಉರ್ದು ಬರೋದಿಲ್ಲ. ಓಕೆ, ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1. ಇ ಮತ್ತು ಜಿ ಇಲ್ಲ. 66ನೇ ಪ್ರಶ್ನೆ ಹೀಗಿರುತ್ತಿದೆ ಸ್ನೇಹಿತರೆ. ಭಾರತೀಯ ತತ್ವಶಾಸ್ತ್ರೀಯ ಚಿಂತನಾ ಶಾಲೆ ಮತ್ತು ಪ್ರತಿಪಾದಕರನ್ನು ಕೇಳಿದರೆ. ಓಕೆ, ಸೊ ಸಾಂಖ್ಯ ಸಾಂಖ್ಯ ಬಂದು ಇಲ್ಲ ನೋಡ್ತಾ ಹೋದಾಗೆ ಕಪಿಲ್. ಸೊ ಯೋಗ ಗೊತ್ತಿದೆ ಸ್ನೇಹಿತರೆ. ಓಕೆ, ಒಂದು ಕಡೆಯಿಂದ ಬಂದ್ಬಿಡೋಣ. ಸಾಂಖ್ಯ ಬಂದು ಕಪಿಲ್ ಬರುತ್ತೆ. ಅದಾದ ನಂತರ ಯೋಗ ಬಂದು ಪತಂಜಲಿ, ನ್ಯಾಯ ಬಂದು ಗೌತಮ, ವೈಶಾಖಿಕ ಬಂದು ಕಣಾದ, ಆ್ಯಂಡ್ ವೇದಾಂತ ಬಂದು ಶಂಕರಾಚಾರ್ಯ. ಸೊ ಈ ಆರ್ಡರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗ ಎಂದರೆ ಮಸೂರದ ನಾಭಿ ದೂರದ ಉದ್ದವು ಶೂನ್ಯವಾಗಿದ್ದಾಗ. ಸೊ ಇದು ಡೈರೆಕ್ಟ್ ಆನ್ಸರ್ ಅಂದರೆ ಮಸೂರದ ವಕ್ರೀಭವನ ಸೂಚ್ಯಂಕವು ದ್ರವನ ವಕ್ರೀಭವನ ಸೂಚ್ಯಂಕಕ್ಕೆ ಸಮಾನವಾಗಿ ಇದ್ದಾಗ, ಆಪ್ಷನ್ 2. ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಉತ್ತರ ಮಲಿಕ್ ಅಂಬರ್, ಆಪ್ಷನ್ 1.
ಈ ಕೆಳಗಿನ ದೆಹಲಿ ಸುಲ್ತಾನಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಬಕ್ಷ್ ಎಂದು ಖ್ಯಾತನಾಗಿದ್ದವನು ಯಾರು? ಲಕ್ಷಗಳನ್ನು ನೀಡಿದವನು ಅಂದರೆ ಯಾರು? ಇಲ್ತಾಮಶ್ ಬಲ್ಬನ್, ಮೊಹಮ್ಮದ್ ಬಿನ್ ತುಗ್ಲಕ್, ಕುತ್ಬುದ್ದೀನ್ ಐಬಕ್. ಸರಿಯಾದ ಉತ್ತರ ಆಪ್ಷನ್ 4 ಕುತ್ಬುದ್ದೀನ್ ಐಬಕ್, ಹುಚ್ಚುದೊರೆ ಅಂತ ಹೇಳ್ತೀವಿ. ಮೂಲ ಮಾಂಟ್ರಿಯಲ್ ಪ್ರೋಟೋಕಾಲ್ 16 ಸೆಪ್ಟೆಂಬರ್ 1987 ಸಮ್ಮತಗೊಂಡಿತ್ತು ಮತ್ತು 1 ಜನವರಿ 1989 ಪ್ರಭಾವಶಾಲಿಯಾಯಿತು. ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲುಗಳಲ್ಲಿ ಒಂದಾಗಿದ್ದು ಈ ಕೆಳಗಿನ ಯಾವುದಕ್ಕೆ ಇದನ್ನು ವಿನ್ಯಾಸಗೊಳಿಸಿದ್ದಾರೆ? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಏನಕ್ಕೋಸ್ಕರ ಮಾಡಿದ್ದು ಅನ್ನೋದು ಕ್ವೆಶನ್ ಆಗಿದೆ. ಸೊ ಇದು ಓಝೋನನ್ನು ಕುಗ್ಗಿಸುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆಗಿದೆ. ಸೊ ಓಝೋನ್ ಅಂತ ಹೇಳಿದ್ರೆ CFC ಏನು ಇರುತ್ತೋ, ಕಾರ್ಬನಿಂದ ಏನು ಓಝೋನ್ ನಾಶ ಆಗುತ್ತೋ, ಸೊ ಅಂಥ ವಸ್ತುಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಹವಳ ದಿಬ್ಬವು ಸಂಕ್ರಾಂತಿ ವೃತ್ತಗಳೊಳಗೆ ಮತ್ತು 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವುದು. ಅವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿದೆ. ಸೊ ಅದು ಯಾವುದು ಅಂತ ಕೇಳಿದರೆ ದಿ ವ್ರೀಸಿಂಗಾ ಅಥವಾ ದಿ ಗ್ರೇಟ್ ಬ್ಯಾರಿಯರ್ ರೀಫ್, ದಿ ಗ್ರೇಟ್ ಅಟೋಲ್, ದಿ ಸುಪ್ರೀಂ ಫ್ರಿಂಜಿಂಗ್ ರೀಫ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ದಿ ಗ್ರೇಟ್ ಬ್ಯಾರಿಯರ್ ರೀಫ್, ಆಪ್ಷನ್ 2. ಗಜಿ ಮೊಹಮ್ಮದ್ನ ಆಕ್ರಮಣವನ್ನು ಎದುರಿಸಿರುವಲ್ಲಿ ಮೊದಲ ಭಾರತೀಯ ದೊರೆ ಯಾರು? ಉತ್ತರ ಶಕ ದೊರೆ ಜೈಪಾಲ. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ತೊಗಲುಗೊಂಬೆ ಆಟ ಎಂಬುದು ಗೊಂಬೆಗಳ ಪ್ರದರ್ಶನವಾಗಿದ್ದು ಇಲ್ಲಿ ಚರ್ಮದ ಗೊಂಬೆಗಳನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಜನಪ್ರಿಯ ದೃಶ್ಯಗಳನ್ನು ಅಭಿನಯಿಸುವಂತೆ ಬಳಸಲಾಗುತ್ತದೆ. ನೆಕ್ಸ್ಟು ಯಕ್ಷಗಾನ ಎಂಬುದು ನೃತ್ಯ, ನಾಟಕ, ಸಂಭಾಷಣೆ, ಹಾಡುಗಳು, ಸಂಗೀತ ಮತ್ತು ದೇದೀಪ್ಯಮಾನ ವೇಷಭೂಷಣಗಳ ಒಂದು ಅನನ್ಯ ಸಂಯೋಜನೆ ಆಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ 2 ಸಹ ಸರಿ ಇದೆ. ಆನ್ಸರ್ ಆಪ್ಷನ್ A and B ಆಗಿರುತ್ತೆ. 74 ವಾಯುಗುಣ ಬದಲಾವಣೆಯ ಪರಿಣಾಮಗಳೇನಂತ ಕೇಳಿದರೆ ವಾಯುಗುಣ ಬದಲಾವಣೆಯ ಪರಿಣಾಮ ಭೂಮಿಯ ಮಂಜಿನ ಕರಗುವಿಕೆ ಬರುತ್ತೆ, ಪ್ರವಾಹಗಳು ಮತ್ತು ಅನಾವೃಷ್ಟಿ ಬರುತ್ತೆ, ಸಮುದ್ರ ಮಟ್ಟ ಬದಲಾವಣೆ ಆಗುತ್ತೆ, ಮಳೆ ಒತ್ತಡದ ಕ್ರಮದಲ್ಲಿ ಬದಲಾವಣೆಗಳು. ಸೊ 4 ಸಹ ಕಂಡು ಬರುತ್ತೆ ವಾಯುಗುಣ ಬದಲಾವಣೆಯ ಪರಿಣಾಮ. ಸೊ ಆನ್ಸರ್ ಆಪ್ಷನ್ 4. ಮರುಭೂಮಿ ಮತ್ತು ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋದಾಗ ಇಲ್ಲಿ ಕಲಹರಿ ಮರುಭೂಮಿ ಅಂತಕ್ಕಂಥದ್ದು ದಕ್ಷಿಣ ಅಮೇರಿಕಾ, ಥಾರ್ ಮರುಭೂಮಿ ಭಾರತಕ್ಕೆ ಬರ್ತಕ್ಕಂಥದ್ದಾಗಿದೆ. ಸೊ ಆ್ಯಂಡ್ ನೆಕ್ಸ್ಟು ಅರಿಜೋನಾ. ಸೊ ಅರಿಜೋನಾ ಬಂದು ಅಮೇರಿಕಾ ಸಂಯುಕ್ತ ಸಂಸ್ಥಾನ, ಗ್ರೇಟ್ ವಿಕ್ಟೋರಿಯಾ ಬಂದು ಆಸ್ಟ್ರೇಲಿಯಾ. ಸೊ ಆನ್ಸರ್ ಆಪ್ಷನ್ 4 4ನೇದಾಗಿರುತ್ತೆ. ನೆಕ್ಸ್ಟು ಕ್ಲೋರೋಫ್ಲೋರೋಕಾರ್ಬನ್ ಕುರಿತಂತೆ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಓಝೋನ್ ಪದರ ನಾಶಕ್ಕೆ ಇದು ಕೊಡುಗೆಯನ್ನು ನೀಡುತ್ತದೆ. CFC ಓಝೋನನ್ನು ನಾಶ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಏರೋಸಾಲ್ ಸಿಂಪಡಕ ಕ್ಯಾನ್ಗಳಲ್ಲಿ ಪ್ರೊಪೆಲ್ಲೆಂಟ್ಗಳಾಗಿ ಇವುಗಳು ಬಳಕೆಯಾಗುತ್ತವೆ, ಸರಿಯಾಗಿದೆ. ಈ ಅನಿಲವನ್ನು ರೆಫ್ರಿಜರೇಟರ್ ಮತ್ತು ಹವಾನಿಯಂತ್ರಕಗಳಲ್ಲಿ ಶೈತ್ಯಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಸೊ ಬಳಸ್ತಾ ಇದ್ದರು, ಬಟ್ ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ, ಯಾಕಂದರೆ ಅದೊಂದು ಪರಿಸರಕ್ಕೆ ಹಾನಿ ಮಾಡೋದ್ರಿಂದ ಅದನ್ನು ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಬಟ್ ಮೊದಲೆಲ್ಲ ಬಳಸ್ತಾ ಇದ್ದರು. ಸೊ 3 ಸಹ ಸರಿಯಾಗಿರೋದ್ರಿಂದ ಇಲ್ಲಿ ಯಾವ್ದು ತೊಗೊಳ್ಬಹುದು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 2 A, B and C. ಸಾಗರ ವಿದ್ಯುತ್ ಪ್ರವಾಹಗಳ ಕೆಲವು ಪ್ರಮುಖ ಕಾರಣಗಳೆಂದರೆ ಚಾಲ್ತಿಯಲ್ಲಿರುವ ಪ್ರಬಲ ಮಾರುತಗಳು, ತಾಪಾಂಶದಲ್ಲಿನ ವ್ಯತ್ಯಾಸ, ಲವಣತೆಯಲ್ಲಿನ ವ್ಯತ್ಯಾಸಗಳು, ಆಳದಲ್ಲಿನ ವ್ಯತ್ಯಾಸ. ಸರಿಯಾದ ಉತ್ತರ A, B and C, ಆಪ್ಷನ್ 3. ನೆಕ್ಸ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ, ಪ್ರೈಮ್ ಮೆರಿಡಿಯನ್ ಅಂತ ಕೊಟ್ಟಿದ್ದಾರೆ. ಪ್ರೈಮ್ ಮೆರಿಡಿಯನ್ ಬಂದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಬರುತ್ತೆ. ಸಾರಿ ಪ್ರೈಮ್ ಮೆರಿಡಿಯನ್ ಅಂತಕ್ಕಂಥ 0 ಡಿಗ್ರಿ ರೇಖಾಂಶ. ನೆಕ್ಸ್ಟು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಂದು 23.5 ಡಿಗ್ರಿ. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಬರುತ್ತೆ. ಅಂತಾರಾಷ್ಟ್ರೀಯ ದಿನರೇಖೆ, ಸೊ ಇದು ನಮ್ಗೆ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ದಿನರೇಖೆ ಬರ್ತಕ್ಕಂಥ 180 ಡಿಗ್ರಿ ರೇಖಾಂಶ ಆಗಿರುತ್ತೆ. ಆ್ಯಂಡ್ ಆರ್ಕ್ಟಿಕ್ ವೃತ್ತ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು 66.5 ಡಿಗ್ರಿ. ಆ್ಯಂಡ್ ಮಕರ ಸಂಕ್ರಾಂತಿ ವೃತ್ತ ಬಂದು 23.5 ಡಿಗ್ರಿ ದಕ್ಷಿಣಾಕ್ಷಾಂಶ. ಸೊ
ಆಪ್ಷನ್ 2 ಆಗಿರುತ್ತೆ. ನೋಡ್ಕೊಳ್ತಾ ಹೋಗಿ. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯನಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭಾರತ ಮತ್ತು ಚೀನಾ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಚೀನಾ. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿಯಲ್ಲಿ ಚಿನ್ನವನ್ನು ಗಳಿಸಿತು? 1928. ಮಣ್ಣಿನ ಸಂರಕ್ಷಣಾ ಕ್ರಮಗಳು ಕೆಳಗಿನ ಯಾವುದನ್ನು ಒಳಗೊಳ್ಳುತ್ತವೆ? ಅರಣ್ಯೀಕರಣ, ಪಟ್ಟಿ ಬೇಸಾಯ, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧ. ಅಂದರೆ ಮಣ್ಣಿನ ಸಂರಕ್ಷಣಾ ಕ್ರಮ ಅಂತ ಹೇಳಿದಾಗ ಅರಣ್ಯೀಕರಣ ಅಂತ ಹೇಳಿದ್ರೆ ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದು, ಪಟ್ಟಿ ಬೇಸಾಯ ಮಾಡ್ತಕ್ಕಂಥದ್ದು, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧ ಅಂದರೆ ಜಾಸ್ತಿ ಮೇಯಿಸ್ತೇ ಇರ್ತಕ್ಕಂಥದ್ದು. ಸೊ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಓಕೆ, ಸೊ ಆನ್ಸರ್ 3 ಸಹ ಬರ್ತಕ್ಕಂಥದ್ದಾಗಿದೆ. ಪಟ್ಟಿ ಬೇಸಾಯ ಅಂದರೆ ಅಲ್ಲಲ್ಲಿ ಬದಗಳನ್ನು ಹಾಕಿ ಪಾತಿ ಮಾಡಿ ಮಾಡ್ತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯದ ವಲಯ ಕೇಂದ್ರ ಕಾರ್ಯಸ್ಥಾನವಾಗಿದೆ? ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಸಲ ಕೇಳಿದರೆ. ಆ್ಯಂಡ್ ಹುಬ್ಬಳ್ಳಿ ಆಫ್ಕೋರ್ಸ್ ಗೊತ್ತಿರುವ ಹಾಗೆ ನೈಋತ್ಯಕ್ಕೆ ಬರ್ತಕ್ಕಂಥದ್ದು ಹುಬ್ಬಳ್ಳಿ. ಸೊ ಆ್ಯಂಡ್ ಇದು ಆಗಿನ ಒಂದು ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಡೈರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ 3 ಆಗಿರುತ್ತೆ. ನೋಡ್ಕೊಳ್ತಾ ಹೋಗಿ. ಅಮೆರಿಕ ಅಧ್ಯಕ್ಷರ ನಡುವಣ ಹೋಲಿಕೆ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ಹೇಳಿದರೆ 2 ಸಹ ಸರಿದೆ. ಭಾರತ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅವಧಿ 4 ವರ್ಷ. ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರಾಯ್ಕೆ ಆಗಬಹುದು, ಆದರೆ ಅಮೆರಿಕದ ಸಂಯುಕ್ತ ಸಂಸ್ಥಾ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗೆ ಮೀರಿ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ. ಸೊ 2 ಸಹ ಸರಿ ಇದೆ. ಹಣಕಾಸಿನ ಮತ್ತು ಸಾಲದ ನೀತಿಯು ಈ ಕೆಳಗಿನ ಯಾರಿಂದ ಪ್ರಕಟಿಸಲ್ಪಡುತ್ತದೆ? ಸೊ ಹಣಕಾಸಿನ ಮತ್ತು ಸಾಲದ ನೀತಿಯು ಈ ಕೆಳಗಿನ ಯಾರಿಂದ ಪ್ರಕಟಿಸ್ತಾ ಇರೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತ ಹೇಳ್ತೀವಲ್ಲ. ಆಪ್ಷನ್ 2 ಆಗಿರುತ್ತೆ. ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಿಸಲ್ಪಟ್ಟವರು ಯಾರು? ಇಬ್ರಾಹಿಂ ಲೋಧಿ, ಬಹಲೂಲ್ ಲೋಧಿ, ಸಿಕಂದರ್ ಲೋಧಿ, ಮೊಹಮ್ಮದ್ ಲೋಧಿ. ಸರಿಯಾದ ಉತ್ತರ ಆಪ್ಷನ್ 1 ಇಬ್ರಾಹಿಂ ಲೋಧಿ. ಆ್ಯಂಡ್ 2018ಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಕ್ರೀಡಾ ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದರೆ ಆಪ್ಷನ್ 1 ರೋಜರ್ ಫೆಡರರ್. ಸೊ ಈಗ ರೀಸೆಂಟಾಗಿ ಏನಿದೆಯೋ ಸೊ ಅದನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 88 ಕ್ವೆಶನ್ ನೋಡ್ತಾ ಹೋದರೆ, ಸೊ ಪ್ರಸಿದ್ಧ ಸ್ಥಳ, ಆ ಒಂದು ಸ್ಥಳ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಬಕಿಂಗ್ ಹ್ಯಾಮ್ ಅಂತ ಕೊಟ್ಟಿದ್ದಾರೆ. ಬಕಿಂಗ್ ಹ್ಯಾಮ್ ಬಂದು ಅರಮನೆ ಇಂಗ್ಲೆಂಡಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಆ್ಯಂಡ್ ನೆಕ್ಸ್ಟ್ ಕೊಲೋಸಿಯಂ ಬಂದು ಕೊಲೋಸಿಯಂ ಬಂದು ಇಟಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಇಟಲಿ. ಪೆಂಟಗನ್ ಬಂದು ಅಮೆರಿಕ ಸಂಯುಕ್ತ ಸಂಸ್ಥಾನ. ಈಫೆಲ್ ಟವರ್ ಬಂದು ಫ್ರಾನ್ಸಲ್ಲಿ ಕಂಡು ಬರ್ತಕ್ಕಂಥದ್ದು. ಬಕಿಂಗ್ ಹ್ಯಾಮ್ ಅರಮನೆ ಇಂಗ್ಲೆಂಡ್, ಕೊಲೋಸಿಯಂ ಬಂದು ಇಟಲಿ, ಪೆಂಟಗನ್ ಬಂದು ಅಮೆರಿಕ ಸಂಯುಕ್ತ ಸಂಸ್ಥಾನ, ಈಫೆಲ್ ಟವರ್ ಬಂದು ಫ್ರಾನ್ಸ್. 1947ರಲ್ಲಿ ಭಾರತದ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯು ಗುರುತಿಸಲ್ಪಟ್ಟಿದ್ದು. ಇದರ ಹೆಸರೇನು? ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರ್ತಕ್ಕಂಥ ಗಡಿ ರೇಖೆಯ ಹೆಸರನ್ನು ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 3 ರಾಡ್ಕ್ಲಿಫ್ ರೇಖೆ ಆಗಿರುತ್ತೆ. ಮ್ಯಾಕ್ಮೋಹನ್ ಬಂದು ಚೀನಾಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಡ್ಯೂರೆಂಟ್ ಬಂದು ಆಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3 ರಾಡ್ಕ್ಲಿಫ್ ಆಗಿರುತ್ತೆ. ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು. ಯಾರ ಆಸ್ಥಾನದಲ್ಲಿ ಬಸವೇಶ್ವರರು ಇದ್ರು ಅಂತಕ್ಕಂಥದ್ದಾದರೆ ಅದು ಕಲ್ಯಾಣಿ ಚಾಲುಕ್ಯರು. ಆಪ್ಷನ್ 3. ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಆಲಂಗಿರಿ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದರು? ಸೊ ಫತ್ವಾ ಇ ಆಲಂಗಿರಿ ಪುಸ್ತಕದ ದೊರೆ ಯಾರನ್ನೋದಾದರೆ ಸೊ ಇದು ಬಂದು ಔರಂಗಜೇಬ್. ಆಪ್ಷನ್ 1. ಇತ್ತೀಚೆಗೆ ನೇಮಕವಾದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತ ಕೇಳಿದ್ರೆ ಸೊ ಈಗ ರೀಸೆಂಟಾಗಿ ಇರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಸ್ನೇಹಿತರೆ ಜ್ಞಾನೇಶ್ ಕುಮಾರ್. ಓಕೆ, ಸೊ ಇದೆಲ್ಲ ಬೇಡ. ಜ್ಞಾನೇಶ್ ಕುಮಾರ್ ಅವರು ಈಗ ಇರ್ತಕ್ಕಂಥ ರೀಸೆಂಟಾಗಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಜ್ಞಾನೇಶ್ ಕುಮಾರ್. ತುಂಗಾ ಮೇಲ್ದಂಡ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ಜಿಲ್ಲೆಗಳಿಗೆ ನೀರನ್ನು ಪೂರೈಸುತ್ತದೆ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಶಿವಮೊಗ್ಗ, ದಾವಣಗೆರೆ ಮತ್ತು ಹಾವೇರಿ. ಸೊ ತ್ಯಾಜ್ಯ ಮುಕ್ತ ರಾಜ್ಯಗಳ ಸ್ಟಾರ್ ರೇಟಿಂಗಾಗಿ ಶಿಷ್ಟಾಚಾರವನ್ನು ಒಂದು ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಚಾಲನೆಗೊಳಿಸಿತು. ಇದನ್ನು ಕೆಳಗಿನ ಯಾವ ಸಚಿವ ಸಂಪುಟವು ಚಾಲನೆಗೊಳಿಸಿತು? ಸೊ ಆನ್ಸರ್ ಬಂದು ಆಪ್ಷನ್ 3 ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಸಂಪುಟ. ಈ ಕೆಳಗಿನಲ್ಲಿ ಯಾರು ಪ್ರಧಾನಮಂತ್ರಿಗಳಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಕೇಳಿದರೆ ಸೊ ಇಲ್ಲಿ CM
PM ಆಗಿರ್ತಕ್ಕಂಥದ್ದು. ಸೊ ಒಟ್ಟು ಇರ್ತಕ್ಕಂಥದ್ದು 6 ಜನರು ಈ ಒಂದು CM ಪೋಸ್ಟನ್ನು ಅಲಂಕರಿಸಿ ಅದಾದ ನಂತರ PM ಪೋಸ್ಟ್ಗೆ ಬರ್ತಾರೆ. ಸೊ ಅವ್ರು ಯಾರಂತ ಹೇಳಿದ್ರೆ ಶ್ರೀ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗು, VP ಸಿಂಗ್, ನರಸಿಂಹರಾವ್, ದೇವೇಗೌಡ, ನರೇಂದ್ರ ಮೋದಿ. ಸೊ ಇರ್ತಕ್ಕಂಥ 6 ಜನರು ಸಹ CM ಆದ ನಂತರ PM ಆಗಿ ಬಂದಿರತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. 2011ರ ಜನಗಣತಿ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಂಖ್ಯಾ ಸಾಂದ್ರತೆಯು ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯ ಸರಾಸರಿಗಿಂತ ಕಡಿಮೆಯಾಗಿರುತ್ತದೆ. ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಅಂದರೆ ಯಾರು ಅಂತ ಕೇಳಿದರೆ, ಸೊ ಶ್ವೇತಕ್ರಾಂತಿ ಮೀನ್ಸ್ ಹಾಲು ಬಿಳಿಯ ಕ್ರಾಂತಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ವರ್ಗೀಸ್ ಕುರಿಯನ್. ಆಪ್ಷನ್ 4 ವರ್ಗೀಸ್ ಕುರಿಯನ್ ಬರ್ತಾರೆ. ಸೊ MS ಸ್ವಾಮಿನಾಥನ್ ಬಂದು ಕೃಷಿ ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಬರ್ತಕ್ಕಂಥದ್ದು. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು ಎಂದು ಕೋರುತ್ತದೆ. ಸೊ ಇಲ್ಲಿ ತಿದ್ದುಪಡಿಯನ್ನು ಕೇಳಿದರೆ, ಸೊ ತಿದ್ದುಪಡಿ ಬಂದು 91ನೇ ತಿದ್ದುಪಡಿ. ದಿನಾಂಕವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಶ್ವ ಪರಿಸರ ದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಓಝೋನ್ ದಿನ, ಭೂಮಿ ದಿನ. ವಿಶ್ವ ಪರಿಸರ ದಿನ ಅಂತ ಹೇಳಿದಾಗ ಜೂನ್ 5 ಬರುತ್ತೆ. ಸೊ ಜೂನ್ 5 ಆಯಿತು ಸ್ನೇಹಿತರೆ. ಅದಾದ ನಂತರ ವಿಶ್ವ ಅರಣ್ಯ ದಿನ ಯಾವಾಗ ಬರುತ್ತೆ ಅಂತಂದರೆ ಮಾರ್ಚ್ 21. ಸೊ ಹಾಗಿರಬೇಕಾದ್ರೆ ಮಾರ್ಚ್ 21 ಬಂತು ನೋಡಿ, ಇಲ್ಲಿ ಬಂತು. ಸೊ ಇವೆಲ್ಲ ತಪ್ಪಾಯಿತು. ಓಕೆ, ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಅರಣ್ಯ ದಿನ ಮಾರ್ಚ್ 21, ವಿಶ್ವ ಓಝೋನ್ ದಿನ ಬಂದು ಸೆಪ್ಟೆಂಬರ್ 16 ಆಗಿರುತ್ತೆ. ಆ್ಯಂಡ್ ಭೂಮಿ ದಿನ ದಿನ ಅಂತ ಹೇಳಿದಾಗ ಏಪ್ರಿಲ್ 22. ಓಕೆ, ಸೊ ಈ ಎರಡಲ್ಲಿ ಬರ್ತಕ್ಕಂಥದ್ದಾಗಿದೆ. ಲಾಸ್ಟ್ ಕ್ವೆಶನ್, ರೂಪಾಯಿಯ ಪರಿವರ್ತನೀಯತೆ ಎಂದರೆ ಏನು ಅಂತ ಕೇಳಿದರೆ, ರೂಪಾಯಿಯ ಪರಿವರ್ತನೀಯತೆ ಇದರ ಅರ್ಥವನ್ನು ಕೇಳಿದರೆ, ರೂಪಾಯಿಯನ್ನು ಇತರೆ ಕರೆನ್ಸಿಗಳಿಗೆ ಮತ್ತು ಇತರೆ ಕರೆನ್ಸಿಗಳಿಂದ ರೂಪಾಯಿಗೆ ಪರಿವರ್ತಿಸಲು ಮುಕ್ತವಾಗಿ ಒಪ್ಪಿಗೆಯನ್ನು ನೀಡುವುದನ್ನು ನಾವು ರೂಪಾಯಿಯ ಪರಿವರ್ತನೀಯತೆ ಅಂತ ಹೇಳ್ತೀವಿ. ಅಂದರೆ ಕರೆನ್ಸಿನ ರೂಪಾಯಿಯಿಂದ ಕರೆನ್ಸಿಗೆ ಪರಿವರ್ತನೆ ಮಾಡಲು ಬೇಕಾದ ಒಂದು ಒಪ್ಪಿಗೆ. ಓಕೆ, ಸೊ ಆನ್ಸರ್ ಆಪ್ಷನ್ 3. ಸೊ ಓಕೆ ಸ್ನೇಹಿತರೆ, ಸೊ ಪೇಪರ್ ನೋಡಿದ್ರಲ್ವಾ, SDA 2018ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಸೊ ಎಲ್ಲ ಅಪ್ಲಿಕೇಶನ್ ಟೈಪಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಒಂದು ಇದೆ, ಇಷ್ಟು ಇದರಲ್ಲಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಸ್ನೇಹಿತರೆ. ಬಟ್ ಇಲ್ಲೇನಂದರೆ ಮೆಂಟಲ್ ಎಬಿಲಿಟಿ ಕೊಟ್ಟಿಲ್ಲ. ಸೊ ಮೆಂಟಲ್ ಎಬಿಲಿಟಿ ಆ್ಯಡ್ ಮಾಡಬಹುದು ಈಗಿನ ಒಂದು ಪೇಪರ್ಗೆ.